ಶಾರ್ಟ್ ಸರ್ಕ್ಯೂಟ್ಗೆ ಎಲೆಕ್ಟ್ರಿಕ್ ಬೈಕಿನ ಗ್ಯಾರೇಜ್ ಹೊತ್ತಿ ಉರಿದಿದೆ. ಅವಘಡದಲ್ಲಿ ಸುಟ್ಟು ಕರಕಲಾದ 400ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬೈಕ್. ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ನಲ್ಲಿ ನಡೆದಂತ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ಗೆ ಎಲೆಕ್ಟ್ರಿಕ್ ಬೈಕಿನ ಗ್ಯಾರೇಜು ಹೊತ್ತಿ ಉರಿದಿದೆ. ಈ ಅವಘಡದಲ್ಲಿ 400ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಕರಕಲಾಗಿರೋದು. ಶಾರ್ಟ್ ಸರ್ಕ್ಯೂಟ್ಗೆ ಎಲೆಕ್ಟ್ರಿಕ್ ಬೈಕಿನ ಗ್ಯಾರೇಜ್ ಹೊತ್ತಿ ಉರಿದಿದೆ. ಝೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ ಕಂಪನಿಗಳಿಗೆ ಬಾಡಿಗೆ ನೀಡ್ತಾ ಇದ್ದ ಬೈಕ್ಗಳಿದು. 2 ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸೋ ಕಾರ್ಯ ನಡೆಸಿದ್ರು. ದಿನಬಾಡಿಗೆ ಲೆಕ್ಕದಲ್ಲಿ ಇವಿ ದ್ವಿಚಕ್ರ ವಾಹನಗಳನ್ನ ನೀಡಲಾಗ್ತಾ ಇತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ 400ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಕರಕಲಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಆಗಿರೋದು ರಾಮಮೂರ್ತಿ ನಗರದಲ್ಲಿ ನಡೆದಂತ ಘಟನೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಬೆಂಕಿ ಯಾವ ರೀತಿ ಹೊತ್ತಿ ಉರಿತಾ ಇದೆ ಅಂತ. 400ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಕರಕಲಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಆಗಿರೋದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ನಲ್ಲಿ ನಡೆದಂತ ಘಟನೆ ಇದು. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. 2 ಅಗ್ನಿಶಾಮಕ ವಾಹನಗಳು ಕಾರ್ಯಾಚರಣೆ ನಡೆಸಿದ್ವು. ಹೊತ್ತಿ ಉರಿತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಸುಟ್ಟು ಕರಕಲಾಗಿರೋದು. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. 400ಕ್ಕೂ ಹೆಚ್ಚು ಇವಿ ಬೈಕ್ಗಳು ಸುಟ್ಟು ಕರಕಲಾಗಿದೆ. ಇವಿ ಬ್ಯಾಟರಿ ವೆಹಿಕಲ್ ಇವಿ ಬ್ಯಾಟರಿ ವೆಹಿಕಲ್ ಗೋಡನ್ ಸರ್, ಇದು ಇವಿದ್ ಅಂತ ಅಲ್ಲ, ಇವಿದ್ ಕಂಪ್ನಿಲಿ ನಾನು ಅಡ್ಮಿನ್ ಆಗಿ ಕೆಲಸ ಮಾಡ್ತಿದ್ದೀನಿ. ಬಟ್ ಇವತ್ತು ಸಂಜೆನೋ 7:30 8 ಕಾಲಿಗೆ 8:30 ನಮಗೂ ಲ್ಯಾಂಡ್ ಓನರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಈ ಥರ ಬೆಂಕಿ ಹತ್ತಿದೆ, ತುಂಬ ಸ್ಪ್ರೆಡ್ ಆಗ್ತಿದೆ. ವೆಹಿಕಲ್ಸ್ ಎಲ್ಲ ನಿಮ್ದಾ? ನಿಮ್ಮ ಕಂಪ್ನಿ ಇದಾ? ಹಾಂ, ವೆಹಿಕಲ್ಸ್ ಎಲ್ಲ ನಮ್ಮದು. ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಸರ್? ಇದು ಸ್ವಿಗ್ಗಿ ಜೊಮ್ಯಾಟೋಗೆ ರೋಡಲ್ಲಿ ನೋಡ್ತಿರ್ಬೋದು ನೀವು. ಸ್ವಿಗ್ಗಿ ಜೊಮ್ಯಾಟೋ ರೈಡ್ ಓಡಾಡ್ತಿರ್ತಾರೆ. ನೀವು ಬಾಡಿಗೆ ಕೊಡ್ತಾ ಇದ್ದೀರಾ? ಹಾಂ, ನಾವು ಬಾಡಿಗೆ ಕೊಡ್ತೀವಿ. ಬಾಡಿಗೆ ಕೊಟ್ಬಿಟ್ಟು ಸರ್ವಿಸ್ ಹಬ್ಬಿದ್ದು ಬಾಡಿಗೆ ಕೊಟ್ಟಿರೋ ವೆಹಿಕಲ್ ಎಲ್ಲ ಸರ್ವಿಸಿಗೆ ಬರುತ್ತೆ. ಸರ್ವಿಸ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ನಾವು ರೈಡ್ರಿಗೆ ಕೊಡ್ತೀವಿ. ಹಾಂ, ರೆಗ್ಯುಲರ್ ಬಳಸ್ತಾ ಇದ್ದಿದ್ದು ವೆಹಿಕಲ್. ಇವಾಗ ಒಂದು ಚಾರ್ಸಿ ಇರೋ ವೆಹಿಕಲ್ಲು, ಚಾರ್ಸಿ ವೆಹಿಕಲ್ ನಾವು ಏನು ಮಾಡ್ತೀವಿ, ಇದರಲ್ಲಿ ಬ್ಯಾಟ್ರಿಗಳೇನಿರಲ್ಲ, ಬ್ಯಾಟ್ರಿಗಳನ್ನ ಸಪ್ರೇಟಾಗಿ ತೆಗೆದಿಟ್ಟಿರ್ತೀವಿ. ಚಾರ್ಜಿನ ನಾವು ರೆಡಿ ಮಾಡಿಬಿಟ್ಟು ರೈಡ್ರಿಗೆ ಮತ್ತೆ ನಾವು ಡೆಪ್ಲಾಯ್ ಮಾಡ್ತೀವಿ. ಆ ಥರ ಸರ್ ಏನೂ ಆಗಿಲ್ಲ. ನಮ್ಮದು 7 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಹಬ್ಬ ಕ್ಲೋಸ್ ಮಾಡಿ ಹೋದ್ಮೇಲೆ ಯಾರೋ ಮಾಡಿರ್ಬೇಕೇನೋ ಅಂತ ಅನುಮಾನ ಅಷ್ಟೇ. ಸರ್, ಇದೆ ಒಂದು 500+ ವೆಹಿಕಲ್ ಇದೆ, 600 ಹತ್ತಿರ ಇದೆ ಸರ್. ಒಂದು 3/4% ಹೋಗ್ಬಿಟ್ಟಿದೆ ಎಲ್ಲ. ರಾಮಮೂರ್ತಿ ನಗರದ NRI ಲೇಔಟ್ನಲ್ಲಿ ಏನು ಬಾಡಿಗೆ ಕೊಡ್ತಾ ಇದ್ದಂತಹ ಇವಿಸ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ನಿಲ್ಲಿಸುವಂತಹ ಪಾರ್ಕಿಂಗ್ ಜಾಗದಲ್ಲಿ ಅಗ್ನಿ ಅವಘಡ ಸಂಭವಿಸಿ ಸುಮಾರು 400ಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಬೆಂಕಿಗೆ ಆಹುತಿ ಆಗಿರುವಂಥದ್ದು. ಸದ್ಯ ಸ್ಥಳದಲ್ಲೇ ನಾನಿದ್ದೀನಿ, ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇದ್ದೀರಾ, ಮಂಗಳವಾರ ಸಂಜೆ 5ರಿಂದ 7 ಗಂಟೆ ಸುಮಾರಿಗೆ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಈ ಏನು ದ್ವಿಚಕ್ರ ವಾಹನಗಳು ನಿಮಗೇನು ಕಾಣಿಸ್ತಾ ಇದೆ, ಇವುಗಳನ್ನು ಝೆಪ್ಟೋ, ಸ್ವಿಗ್ಗಿ, ಬ್ಲಿಂಕಿಟ್ ಈ ರೀತಿ ಬಾಡಿಗೆ ಹೊಡಿಲಿಕ್ಕೆ ಯಾರು ಬಾಡಿಗೆ ಹೊಡಿತಾರೆ ಅಂಥವರಿಗೆ ಒಂದು ದಿನಕ್ಕೆ ಬಾಡಿಗೆಗೆ ಇಂತಿಷ್ಟು ವೆಹಿಕಲ್ಗಳನ್ನು ಇಷ್ಟು ಹಣಕ್ಕೆ ಕೊಡಲಾಗ್ತದೆ ಅನ್ನುವಂತಹ ಒಂದಿಷ್ಟು ರೂಪರೇಷೆಗಳ ಮೂಲಕ, ಒಂದಿಷ್ಟು ನೀತಿ ನಿಯಮಗಳ ಮೂಲಕ ಕೊಡ್ತಾ ಇರ್ತಾರೆ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಬಾಡಿಗೆ ಹೊಡೆದಂಥ ವೆಹಿಕಲ್ಗಳನ್ನು ಪಾರ್ಕ್ ಮಾಡಲಿಕ್ಕೆ ಈ ಒಂದು ಲೇಔಟ್ ಏನಿದೆ, ಈ ಒಂದು ಪಾರ್ಕಿಂಗ್ ಸ್ಪಾಟ್ಗೆ ಬಂದು ನಿಲ್ಲಿಸಲಾಗ್ತದೆ. ಅಂದರೆ ಸುಮಾರು 7 ಗಂಟೆಗೆ, ಇವತ್ತು ಸಂಜೆ 7 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅಗ್ನಿ ಅವಘಡ ಸಂಭವಿಸಿ ಸುಮಾರು 400ಕ್ಕೂ ಅಧಿಕ ವೆಹಿಕಲ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ. ಇವೆಲ್ಲ ಇವಿ ವೆಹಿಕಲ್ಸ್ಗಳು, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಚಾರ್ಜರ್ ಮೂಲಕ ಚಾರ್ಜಿಂಗ್ ಮಾಡಿಕೊಂಡು ಬಾಡಿಗೆ ಹೊಡಿತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ಅಗ್ನಿ ಅವಘಡ ಸಂಭವಿಸಿ ಸುಮಾರು 400ಕ್ಕೂ ಅಧಿಕ ವೆಹಿಕಲ್ಸ್ಗಳು ಈಗಾಗಲೇ ಅಗ್ನಿ ಆಹುತಿ ಆಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇದೆ. ಚಾರ್ಸಿ ಬಿಟ್ಟು ಉಳಿದಂಥ ಎಲ್ಲ ಭಾಗಗಳು ಸಹ ಸುಟ್ಟು ಕರಕಲಾಗಿರುವಂಥದ್ದು ನೀವು ಗಮನಿಸ್ತಾ ಇದ್ದರೆ. ಪಕ್ಕದಲ್ಲೇ ಸಹ ಒಂದು ಮನೆ ಸಹ ಇರುವಂಥದ್ದು. ಮನೆ ಎತ್ತರಕ್ಕೆ
ಒಂದು ರೀತಿ ಬೆಂಕಿ ಆರಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ರೆ ಮನೆ ಎತ್ತರಕ್ಕೆ ಮನೆಗೂ ಸಹ ಬೆಂಕಿ ಸ್ಪರ್ಶಿಸಿರುವಂಥದ್ದು ಸಂಪೂರ್ಣವಾಗಿ ಕಾಂಪೌಂಡ್ ಸೇರಿದಂತೆ ಎಲ್ಲವೂ ಸಹ ಒಂದು ರೀತಿ ಬೆಂಕಿಗೆ ಆಹುತಿಯಾಗಿದೆ. ಈ ನಿಟ್ಟಿನಲ್ಲಿ ಸದ್ಯ ಯಾವುದೇ ಪ್ರಾಣ ಅಪಾಯ ಆಗಿಲ್ಲ. ಸದ್ಯಕ್ಕೆ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿರುವಂಥದ್ದು. ಏನು ಆದಷ್ಟು ಬೇಗ ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸಿರುವುದು, ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.